ನಮಗೆ ಅಂಬೇಡ್ಕರ್ ಅಂದ್ರೆ ಬದುಕು, ಅಂಬೇಡ್ಕರ್ ಅಂದ್ರೆ ಸಮಾನತೆ, ಅಂಬೇಡ್ಕರ್ ಅಂದ್ರೆ ಸ್ವಾತಂತ್ರ್ಯ. ಯಾಕಂತ ಹೇಳಿದ್ರೆ ನಿಮ್ಗೆ ಸಮಾನತೆ ಬೇಡ ಇದೆ, ನೀವು ಯಾವತ್ತೂ ಸಮಾನತೆಯನ್ನು ಒಪ್ಪಿಕೊಳ್ಳದೇ ಇರೋರು. ಈಗ ಈ ದೇಶದ ದಲಿತರು ನಿಮ್ಗಾಗಲೇ ಒಂದು ಚುರುಕನ್ನ ಕೊಟ್ಟಿದ್ದಾರೆ. ನೀವು ಯಾವಾಗ ಅಟ್ರಾಸಿಟಿ ಕೇಸನ್ನ ಟಚ್ ಮಾಡಿದ್ರಿ ಇಡೀ ದೇಶ ಕಲ್ಲೋಲ ಆಗಿತ್ತು. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಕೊಡಬೇಕು ಮತ್ತು ಈ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಚಿರಾಯುವಾಗಲಿ, ದೇಶದ ಶಕ್ತಿ ಬೆಳೆಯಲಿ, ದೇಶದ ಶಕ್ತಿ ಬೆಳೆಯಲಿ. ಅಮಿತ್ ಶಾ ದಲಿತ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ಕಡಿಮನಿ ಸರ್ ಅವರು ಎರಡು ಮಾತುಗಳನ್ನು ಹೇಳಬೇಕು. ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ಭಾಗವಹಿಸತಕ್ಕಂಥ ನನ್ನ ಆತ್ಮೀಯ ಎಲ್ಲ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಪ್ರತಿಯೊಬ್ಬರು ಅಂಬೇಡ್ಕರ್ ಅಂದ್ರೆ ಅವ್ರಿಗೆ ಅಸಹ್ಯ ಅನಿಸುತ್ತೆ. ಭಾರತ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶವನ್ನು ಆಳ್ತೀವಿ ಅನ್ನೋದು ಸದ್ಯ ಖಬರಿ ಇಲ್ಲ. ಒಂದು ಮಾತನ್ನು ನಾನು ಮೋದಿ ಅವರಿಗೆ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಸಹಿತ ಅಮಿತ್ ಶಾ ಅವರ ಹೇಳಿಕೆಯನ್ನು ಅವರು ಪ್ರೋತ್ಸಾಹ ಮಾಡ್ತಾರೆ. ಹೆಂಗ್ರಿ ವ್ಯವಸ್ಥೆ, ಈ ದೇಶನ ರಕ್ಷಣೆ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರು ಏನು ಅಮಿತ್ ಶಾ ಹೇಳಿದ ಮಾತನ್ನು ಖಂಡನೆ ಮಾಡಿಲ್ಲ. ಅವರು ಕೆಲವು ಸಮರ್ಥನೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶದ ಪ್ರಧಾನಮಂತ್ರಿ ಅದ ಅಂದ್ರೆ ಇದು ಭಾರಿ ಖಂಡನೀಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.